ಇವತ್ತಿನಿಂದ ಚರ್ಚೆ ಆಗೋದು ಮಾಡೋದು ಅಂತೇಳಿ ನಿರ್ಣಯಿಸಿದೆ. ಇವತ್ತಿನಿಂದ ಚರ್ಚೆ ಪ್ರಾರಂಭ ಆಗ್ತವೆ. ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷ ಗಮನ ಹಾಗೂ ಒತ್ತು ಕೊಟ್ಟು ಕಾರ್ಯಕ್ರಮಗಳನ್ನು ಏನು ಮಾಡಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತಾಯಿದ್ದೀವಿ, ಚಿಂತನೆ ಮಾಡ್ತಾಯಿದ್ದೀವಿ. ಇವತ್ತು ಪರಿಣಾಮಕಾರಿಯಾಗಿ ಚರ್ಚೆ ಆಗಲಿ ಅಂತೇಳಿ ಹಾರೈಸ್ತೀವಿ. ಅಲ್ಲ, ಕಳೆದ ಬಾರಿ ಉತ್ತರ ಕರ್ನಾಟಕದ ಬಗ್ಗೆ ಕೊಟ್ಟಂಥ ಭರವಸೆಗಳನ್ನು ಸರ್ಕಾರ ಇದುವರೆಗೆ ಈಡೇರಿಸಿಲ್ಲ ಅಂತ ವಿರೋಧ ಪಕ್ಷದವರು ಆರೋಪ ಮಾಡಿದ್ದಾರೆ. ಯಾವ ಈಡೇರಿಸಿಲ್ಲ ಅವನ್ನ ಅವ್ರು ಎದ್ದು ತೋರಿಸ್ಲಿ, ಅದಕ್ಕೇನು ಉತ್ತರ ಹೇಳಬೇಕು ಅಥವಾ ಅವುಗಳಿಗೆ ಏನು ಕಾರ್ಯಕ್ರಮ ರೂಪಿಸ್ಬೇಕು. ಉತ್ತರ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಇದು ಮೊದಲಿಂದನೂ 2000 ಇಸ್ವಿಯೊಳಗೆ ಅಂದರೆ 1999ರಿಂದ 2003ರಲ್ಲಿ ಏನು ಸರ್ಕಾರ ಇತ್ತು ಆವಾಗ ನಂಜುಂಡಪ್ಪ ವರದಿ ಪ್ರಕಾರ ಕಾರ್ಯಕ್ರಮಗಳನ್ನು ರೂಪಿಸಿದ್ವಿ. ಅವನ್ನು ಮುಂದುವರಿಸ್ಕೊಂಡು ಬರಲಾಗಿದೆ. ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥ ಉತ್ತರ ಕರ್ನಾಟಕಕ್ಕೆ ನ್ಯಾಯ ನೀಡತಕ್ಕಂಥ ಕಾರ್ಯಕ್ರಮಗಳು ಬರಬೇಕು. ಅದಕ್ಕಾಗಿ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ. ಇಲ್ಲ, ನಾವು 19ನೇ ತಾರೀಕಿಗೆ ಮುಗಿಸ್ಬೇಕು, 20ನೇ ತಾರೀಕಿಗೆ ಸಾಹಿತ್ಯ ಸಮ್ಮೇಳನ ಐತೆ ಅಂತೇಳಿ ಮೊದಲೇ ನಿರ್ಣಯ ಮಾಡಿದ್ದು. ಆ BSc ಒಳಗೆ ಪ್ರಥಮ ಸಭೆಯೊಳಗೂ ಅದನ್ನೇ ಹೇಳಿದ್ವಿ. ಅವ್ರದ್ದು ಅದಕ್ಕೆ ಒಪ್ಪಿಗೆ ಇದೆ. ಆದ್ದರಿಂದ ನಾವು ಮೊಟಕುಗೊಳಿಸುವಂಥ ಪ್ರಶ್ನೆ ಇಲ್ಲ. ಇದು ಪಲಾಯನವಾದ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರದ ಪಲಾಯನವಾದ. ಎದಕ್ಕೆ ಪಲಾಯನವಾದ? ಎದಕ್ಕೆ ಪಲಾಯನವಾದ? ಎಲ್ಲಿ ಒಂದು ಹಗರಣದ ಇವತ್ತಿನವರೆಗೂ ಒಂದು ವಾರ ಯಾರು ನೀವು ಹೇಳ್ತೀರಲ್ರಿ, ಅವ್ರು ಯಾರು ಹೇಳ್ಬೇಕಲ್ಲ ಅವನ್ನ. ವಿಧಾನಸಭೆ ಹೇಳ್ತೀನಿ, ವಿಧಾನಸಭೆ ವಿಧಾನ ಪರಿಷತ್ತು ಇರೋದು ಅಲ್ಲೈತಿ. ಅದು ಅಲ್ಲಿ ಏನಾರು ಹೇಳ್ಬೇಕಲ್ಲ, ಅಲ್ಲಿಂದ ಬರೀರಿ ನೀವು. ಅಷ್ಟೇ